ನಾನು ಅವಾಗೆ ಅಂದೆ, ನೋಡ್ರು ವಿಜೇಂದ್ರನ್ ಎಂತ ನಶೀಬದ, ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಹೊಂಟೀನಿ. ಒಂದು ಸಮಯ ಅವ್ರ ಹಣೆ ಬಾರ್ದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರ್ನಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಏನ್ ಮಾಡೋರು? ಅದು ಹಿಂದಿ ಒಳಗೊಂದು ಗಾದಿ ಮಾತದ, ಖುದಾಮ ಇರ್ಬಾಂತು ಗದಾ ಪೈಲ್ವಾನ್ ಅಂತ. ಹಂಗ ಅವ್ರ ಹಣೆ ಬಾರ್ನಾಗ ಹಂಗ ಬರ್ದದು. ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಕಾಶ್ ನಾಯ್ಕರು ಅವರು ಬಹಳ ದೊಡ್ಡ ಹೋರಾಟಗಾರ. ನನ್ನ ಜೋಡಿ ಒಂದು 10 ಸರ್ತಿ ಜಗಳಾಡ್ಯಾರಿ. ಹೀಗೆ ನಾ ಯಾವಾಗ ಈ ಖಾತೆ ನನ್ನ ಕೈ ಬಿಡ್ತದೆ, ಯಾವಾಗ ಅವ್ರು ನನ್ನ ಜೋಡಿ ಜಗಳಾಡೋದು ಬಿಡ್ತಾರ ಅಂತೇಳಿ ನಾನು ಚಿಂತೆ ಮಾಡತ್ತೀನಿ. ವಿ ಕಿರಣ್ ಅವರು, ರಾಜು ಪವಾರ್ ಅವರು, ಸುಬೇದಾರ್ ಅವರು, ವಿಶೇಷವಾಗಿ ನಾನು ಈರು ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಅಕಸ್ಮಾತ್ ಈ ಜಿಲ್ಲಾ SP ಮತ್ತು ಜಿಲ್ಲಾ DC ಅವರು ಇರದೇ ಇದ್ರೆ ನಾನು ನಿಮಗೆ ವೇದಿಕೆನೆ ಮುಟ್ತಿದ್ದಿಲ್ಲ. ಅವರಿಬ್ಬರು ಬಹಳ ನನಗೆ ಹೇಳಿದ್ರು, ನೀವು ಅಲ್ಲಿ ಹೋಗ್ತಕ್ಕದ್ದಲ್ಲ ಅಂತೇಳಿ. ನಾನು ಅವ್ರಿಗೆ ಭೇಟಿಯಾಗಕ್ಕೆ ಬಂದಿನ್ರಿ, ನೀವು ಅಲ್ಲಿ ಬಿಡ್ದಿದ್ರೆ ನಾನು ಹೋಗ್ಲಾರ್ದೆ ಹೋಗುವುದೇ ಇಲ್ಲ, ನೀವೇನ್ ಮಾಡ್ತೀರಿ ಮಾಡ್ರಿ ಅಂತ. ಅವ್ರಿಗೂ ಚಿಂತೆ ಆಯ್ತು, ಯಾಕಂದ್ರೆ ನೀವು ಅಷ್ಟು ಆ ವೀರಾವೇಶದಲ್ಲಿ ಇದ್ರೆ ಅವತ್ತು. ಇದು ಸ್ವಾಭಾವಿಕ. ಯಾಕಂತಂದ್ರೆ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತನ ತಾಳ್ಮೆಯನ್ನ ನಾವು ಎಂದೂ ಪರಿಶೀಲನೆ ಮಾಡಬಾರ್ದು. ಈ ದೇಶ ಒಂದ್ ಕಾಲದಲ್ಲಿ ಬರೀ 35 ಕೋಟಿ ಜನ ಇದ್ವಿ ನಾವು. ಸ್ವಾತಂತ್ರ್ಯ 2 ಹೊತ್ತಿನ ಅನ್ನ ನಮಗ್ ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ. ಯಾಕಂದ್ರೆ ನಾವು ಮೆಕ್ಸಿಕನ್ ಗೋಧಿ ತರಿಸ್ತಿದ್ವಿ, ದೋತ್ರ ಅಂಗಿ ನಾವು ಬೇರೆ ರಾಜ್ಯದಿಂದ ತರಿಸ್ತಿದ್ವಿ, ಉಳ್ಳು ಎಣ್ಣೆ ಉಂಬಾ ಎಣ್ಣೆ ಅಂತಿರಲ್ಲ ಅದು ಬೇರೆ ರಾಷ್ಟ್ರದಿಂದ ಇವತ್ತು ತರಿಸ್ತೀವಿ, ಪೆಟ್ರೋಲು ತರಿಸ್ತೀವಿ, ಅದನ್ನು ತರಿಸ್ತೀವಿ. ಆದ್ರೆ ಅವತ್ತು ಒಬ್ಬ ನಾಯಕನನ್ನ ನಾವು ನೆನಿಬೇಕು. ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಿಜವಾಗ್ಲೂ ಜೈ ಜವಾನ್ ಜೈ ಕಿಸಾನ್ ಅಂದಂತ ಮಹಾತ್ಮ ಯಾರಾದ್ರಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ಹೇಳಿ ಹೇಳ್ಬೇಕು. ಅವರು ದೇಶದ ಜನ ಒಂದೊತ್ತು ಉಪವಾಸ ಬೀಳ್ತಾರಂದ್ರೆ ನಾನು ಉಪವಾಸ ಇರ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ವಿ. ಅವಾಗ ನಮಗೆ ಅರಿವಾಯ್ತು, ನಾವು ಎರಡು ಹೊತ್ತು ಊಟ ಮಾಡ್ಬೇಕಾದ್ರೆ ರೈತ ಬೇಕು ಅನ್ನೋದು. ಆದ್ರೆ ಇವತ್ತು ಸುದೈವ ಎಂತದ್ದು ಅಂದ್ರೆ 35 ಕೋಟಿ ಅಲ್ಲ, ಈ ದೇಶದ 140 ಕೋಟಿ ಜನರಿಗೆ 2 ತಿಂಗಳು ಕುಂಡ್ರಿಸಿ ಅನ್ನ ಹಾಕ್ತಕ್ಕಂಥ ಶಕ್ತಿ ಯಾರಿಗಾದ್ರಿದ್ರೆ ಅದು ರೈತನಿಗೆ ಮಾತ್ರ ಇದೆ, ಬೇರೆ ಯಾರಿಗೂ ಇಲ್ಲ ಅಂತೇಳಿ ಹೇಳಬೇಕು. ಇವತ್ತು 140 ಕೋಟಿ ಜನರು ಕುಂತು 2 ತಿಂಗಳು ತಿನ್ನಬಹುದು, ಅಷ್ಟು ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ನಮ್ಮ ರೈತರಿಗೆ ಕೊಟ್ಟಿದ್ದಾರೆ. ಇದು ನಮ್ಮ ಸುದೈವ ಅಂತ ಹೇಳಿ. ಈ ಸಂದರ್ಭದಲ್ಲಿ ನಮ್ಮ DC ಅವರಿಗೆ, SP ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ಈ ಆಂದೋಲನ ಚುನಾವಣಾ ಹೋರಾಟ ಅಂತ ಹೇಳಿದ್ರೆ ಇದು ಆಂದೋಲನ ಬರೇ ಕುರ್ಲಾಪುರ್ ಕ್ರಾಸ್ ನಾಗ ಆಗಿದ್ರು ನಾವು ತಾಳ್ಕೋತಿದ್ವಿ. ಆದ್ರೆ ಇದು ರಾಜ್ಯವ್ಯಾಪಿ ನಮಗ ಅವಾಗ ಅರಿವಾಯ್ತು, ಒಂದು ದೂಸ್ ಬಿಟ್ರೆ ಇದು ರಾಜ್ಯ ಅಲ್ಲ ದೇಶನೇ ಕಿತ್ಕೊಂಡು ಹೋಗ್ತದ ಅನ್ನುವಂತ ಸ್ಥಿತಿಗೆ ತಂದಿದ್ರಿ. ಬರೇ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ, ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಾವು ಎಚ್ಚರಿಕೆ ಗಂಟೆಯನ್ನ ಬಾರಿಸಿದೆ. ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಒಂದು ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದೆ. ಆ ವಿಚಾರಗಳನ್ನ ಕುರುಬೂರು ಶಾಂತಕುಮಾರ್ ಅವರು ಅನೇಕ ಬಾರಿ ಟಿವಿಯಲ್ಲಿ ಮಾತನಾಡಿದ್ದಾರೆ. ಇವತ್ತು ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಮಲ್ಲಪ್ಪ ಅಂಗಡಿ ಅವರು, ಕನ್ನೂರ್ ಅವರು, ಶ್ರೀಶೈಲ್ ಅವರು, ಬಹಳ ಜನ ಏನ ವೇದಿಕೆ ಮೇಲೆ ಇದ್ದಾರೆ. ನನಗೆ ದಯಮಾಡಿ ಅವ್ರ ಹೆಸರು ತಗೊಳಕ್ಕಾಗಲ್ಲ, ಕ್ಷಮೆಯನ್ನ ಕಿತ್ಕೋತಾ ಇರ್ತೀನಿ ಎಲ್ಲರಲ್ಲಿ. ಅವರೆಲ್ಲರ ಹೆಸರು ಚುನಾವಣಾ ತಗೊಂಡು ನಾನು ಒಂದೂ ಬಿಟ್ಟಿಲ್ಲ. ಏನಾರೇ ಬಿಟ್ಟಿದ್ರೆ
ಅವ್ರು ಮತ್ತೆ ನೆನಪು ಮಾಡಿ ತಗೋತಾರೆ ಇಂದ್ರಾಗಡೆ, ನೀವು ಚಿಂತೆ ಮಾಡಬೇಡ. ಈ ಹೋರಾಟಕ್ಕೆ ಬಲ ತುಂಬತಕ್ಕಂಥ ಇಡೀ ಕರ್ನಾಟಕದ ರೈತರು, ನಾನು ಬರೀ ಬುರ್ಲಾಪುರ ರೈತರು ಅನ್ನೋದಿಲ್ಲ, ನಿಮ್ಮನ್ನ ನೋಡಿ ಬಾಗಲಕೋಟದವ್ರು ಎದ್ರು, ಬಾಗಲಕೋಟದವ್ರು ನೋಡಿ ಬಿಜಾಪುರದವ್ರು ಎದ್ರು,